ಹತ್ಯೆಗೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್. ಕೆಲವೇ ಕ್ಷಣಗಳಲ್ಲಿ ಉಗ್ರ ತಹಾವೂರ್ ರಾಣಾ ಬಂಧನದ ಬಳಿಕ ಪಾಲಂ ಏರ್ಪೋರ್ಟ್ನಿಂದ ರಾಣಾನನ್ನ ಶಿಫ್ಟ್ ಮಾಡ್ತಾರೆ. ಎನ್ಐಎ ಮುಖ್ಯ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಎನ್ಐಎ ಟೀಮ್ ತಹಾವೂರ್ ರಾಣಾ ವಿಚಾರಣೆಗೆ ಸಿದ್ಧವಾಗಿ ನಿಂತಿದೆ. ಕಚೇರಿಯಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಹೈ ಸೆಕ್ಯೂರಿಟಿಯೊಂದಿಗೆ ಉಗ್ರ ರಾಣಾ ವಿಚಾರಣೆ ನಡೆಯುತ್ತೆ. ಎನ್ಐಎ ಐಜಿ ಬಾತ್ರಾ, ಡಿಐಜಿ ಜಯರಾಯ್ ನೇತೃತ್ವದಲ್ಲಿ ಈತನಿಗೆ ಗ್ರಿಲ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಧಿಕಾರಿಗಳು. 17 ವರ್ಷದ ಹಿಂದಿನ ರಾಕ್ಷಸ ಕೃತ್ಯದ ಮಾಸ್ಟರ್ ಮೈಂಡ್ ಈತ. ಡೇವಿಡ್ ಹೆಡ್ಲಿ ಮತ್ತು ರಾಣಾ ಸೇರಿ ಮುಂಬೈನಲ್ಲಿ ರಕ್ತಪಾತ ಹರಿಸಿದ್ರು. ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. 166 ಜನರ ಮಾರಣ ಹೋಮ ಮಾಡಿದ್ರು. ಅದರಲ್ಲಿ 20 ಜನ ಸೆಕ್ಯೂರಿಟಿ ಫೋರ್ಸ್ನ ಸಿಬ್ಬಂದಿ ಮತ್ತು 26 ವಿದೇಶಿ ಪ್ರಜೆಗಳಿದ್ರು. ಇವಾಗ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಕರ್ಕೊಂಡು ಬರಬಹುದು. ವಿಚಾರಣೆ ಆರಂಭ ಆಗುತ್ತೆ. ಮಂಜು, ಬಹಳ ವರ್ಷಗಳ ನಿರೀಕ್ಷೆ ಭಾರತದ್ದು. ಡೇವಿಡ್ ಹೆಡ್ಲಿಯನ್ನ ಕರ್ಕೊಂಡು ಬರಬೇಕು, ತಹಾವೂರ್ ರಾಣಾನನ್ನ ಕರ್ಕೊಂಡು ಬರಬೇಕು. ಇವರ ಏನು ಈ ಗ್ರೂಪ್ ಇದೆ, ಈ ಗ್ರೂಪ್ನ ಇಂಚಿಂಚು ಮಾಹಿತಿಯನ್ನ ತೆಗೆದು ಹೊರಗೆ ಹಾಕಬೇಕು ಅನ್ನೋದು ಎನ್ಐಎ ತಂಡದ ನಿರಂತರ ಪ್ರಯತ್ನ ಆಗಿತ್ತು. ಹಾಗೆ ಧೋವಲ್ ಈ ಕುರಿತಾಗಿ ನಿರಂತರ ಪ್ರಯತ್ನ ಮಾಡಿದ್ರು. ಅದರ ಮೊದಲ ಜಯ ತಹಾವೂರ್ ರಾಣಾ ಇವತ್ತು ಭಾರತದಲ್ಲಿದ್ದಾನೆ. ಈಗ ಎಲ್ಲಿದ್ದಾನೆ, ಎಷ್ಟೊತ್ತಿಗೆ ಕರ್ಕೊಂಡು ಬರ್ತಾರೆ? ಭಾವನಾ, ಭಾರತದ ರಾಜತಾಂತ್ರಿಕತೆಯ ಮೊದಲ ಜಯ. ಇಂಥದ್ದೊಂದು ಸುಮಾರು ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಬೇರೆ ಬೇರೆ ದೇಶಗಳಿಂದ ಇಂತಹ ದುಷ್ಟರ ಅಥವಾ ದುರಳರನ್ನು ಕರ್ಕೊಂಡು ಬರಬೇಕಾದ್ರೆ ಎಷ್ಟೆಲ್ಲ ಪ್ರೋಸೆಸ್ ಇರುತ್ತೆ. ಕೇವಲ ಪಕ್ಕದ ರಾಷ್ಟ್ರ ಆಗಿದ್ರು ಆ ಕಡೆಯಿಂದ ಈ ಕಡೆಗೆ ದಾಟಬೇಕು ಅಂತ ಅಂದರೂ ಕೂಡ ವರ್ಷಾನುಗಟ್ಟಲೆ ಸಮಯ ಹಿಡಿದಿರುವಂಥದ್ದಿದೆ. ಆದರೆ ಈ ಪ್ರಕರಣದಲ್ಲಿ ಬರೋಬ್ಬರಿ 17 ವರ್ಷಗಳ ಕಾಲ ನಿರಂತರ ಎಲ್ಲ ಸರ್ಕಾರಗಳು ಕೂಡ ಇದರ ಮೇಲೆ ಪ್ರೆಷರ್ ಮಾಡ್ತಾ ಅನ್ನೋವಂಥದ್ರ ಜೊತೆಗೆ ಪ್ರತಿ ಬಾರಿಯೂ ಪ್ರತಿ ಹಂತದಲ್ಲಿಯೂ ದಾಖಲೆಗಳನ್ನು ಕೊಡ್ತಾ ಇದು ಈಗಾಗಿದೆ ಅನ್ನುವಂಥದ್ದನ್ನು ಪ್ರತಿ ಬಾರಿಯೂ ಎಕ್ಸ್ಪ್ಲೈನ್ ಮಾಡ್ತಾ ಇವತ್ತು ಈ ಸ್ಥಿತಿಗೆ ತಂದಿರುವಂಥದ್ದು. ಇಂಥ ಹೊತ್ತಲ್ಲೂ ಕೂಡ ರಾಣಾ ಸುಮಾರು 2 ಬಾರಿ ಅಮೆರಿಕಾದ ಸುಪ್ರೀಂ ಕೋರ್ಟ್ನ ಕದ ತಡ್ತಾನೆ. 2 ಬಾರಿಯೂ ಕೂಡ ರಿಜೆಕ್ಟ್ ಮಾಡುತ್ತೆ. ಅದು ಅಲ್ಲಿನ ಗೆಲುವು, ಒಂದು ರಾಜತಾಂತ್ರಿಕತೆಯ ಗೆಲುವು. ಅಂದರೆ ಎರಡನೇದು ನಮ್ಮವರ, ಅಂದರೆ ಇದರ ಹಿಂದೆ ನಿಂತು ಎವಿಡೆನ್ಸ್ ಕೊಟ್ಟಂಥವ್ರು ರೆಡಿ ಮಾಡಿ ಅವರು ಏನು ಅನ್ನುವಂಥದ್ದನ್ನ ಹುಡುಕಿ ಅಲ್ಲಿನ ಕೋರ್ಟಿಗೆ ಹೇಳುವಂಥ ಪ್ರಯತ್ನವನ್ನು, ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಲ್ಲ, ಅದು ಮತ್ತೊಂದು ಗೆಲುವು ಅಂತ ಹೇಳ್ಬೋದು. ಸೊ ಅಲ್ಲಿಂದ ಈಗ ಭಾರತದ ನೆಲಕ್ಕೆ ಬಂದಾಗಿದೆ. ಈಗ ಅಧಿಕೃತವಾಗಿ ಭಾರತದ ಕಾನೂನನ್ನು ಬಳಸಿ ನಮ್ಮ ಎನ್ಐಎ ಅಧಿಕಾರಿಗಳು ಅವನನ್ನು ಅರೆಸ್ಟ್ ಮಾಡ್ತಾರೆ. ರಾಣಾನನ್ನ ಅರೆಸ್ಟ್ ಮಾಡಿದ ಬಳಿಕ ಅಂದರೆ ಈಚೆ ಕರ್ಕೊಂಡು ಬರ್ಬೋದು. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಂತ ಹೇಳ್ತಾ ಇದ್ದಾರೆ. ಅದು ಸಮಯ ಇನ್ನು ಹೇಗೆ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿಗಳು ಸಿಗ್ತಾ ಇಲ್ಲ. ಯಾಕಂದರೆ ಬಹಳ ಗೌಪ್ಯತೆಯನ್ನು ಮೇಂಟೈನ್ ಮಾಡ್ತಾ ಇರುವಂಥದ್ದು. ಯಾವುದೇ ಒಂದು ಸಣ್ಣ ಮಾಹಿತಿಯೂ ಕೂಡ ಹೊರಗಡೆ ಹೋಗದ ರೀತಿಯಲ್ಲಿ ಎನ್ಐಎ ಅಧಿಕಾರಿಗಳು, ಗುಪ್ತಚರ ದಳ, ಇವರೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಯಾಕೆ ಅಂದರೆ ಇದು ಒಂದು ಹೈ ಪ್ರೊಫೈಲ್ ರೀತಿಯಲ್ಲಿ ಇರುವಂಥದ್ದು. ಯಾಕಂದರೆ ಇಡೀ ವಿಶ್ವ ಈ ಪ್ರಕರಣದಲ್ಲಿ ಏನು ಮಾಡುತ್ತೆ ಭಾರತ ಅನ್ನುವಂಥದ್ದನ್ನ ನೋಡ್ತಾ ಇದೆ. ಕಾರಣ ಇಷ್ಟೇ, ನೀವು ಪಾಕಿಸ್ತಾನವನ್ನು ಈ ರಾಣಾ ಹೇಳಿಕೆ ಅಥವಾ ಅವನ ಪಾತ್ರವನ್ನು ನಿಗದಿಪಡಿಸಿದರೆ ಅಲ್ಲಿನ ಪಾಕಿಸ್ತಾನಕ್ಕೆ ಯಾವ ರೀತಿ ಮುದ್ರೆ ಒತ್ತಬಹುದು ಕಾನೂನಾತ್ಮಕವಾಗಿ ಅನ್ನುವಂಥದ್ದಕ್ಕೆ ಇದು ಒಂದು ಪ್ರಮುಖ ಘಟನೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಇದರಿಂದ ಸಾಕಷ್ಟು ಮಾಹಿತಿಗಳು ಇವನು ರಾಣಾ ಕಡೆಯಿಂದ ತೆಗಿಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಕರ್ಕೊಂಡು ಬಂದಾಗಿದೆ. ಅವನನ್ನು ಹೊರಗಡೆ ಕರ್ಕೊಂಡು ಬರಬೇಕು. ನಂತರ ನಾವು ಈಗ ಎನ್ಐಎ ಒಂದು ಕಚೇರಿಯ ಮುಂದೆ ಇದ್ದೇವೆ, ಪ್ರಧಾನ ಕಚೇರಿ. ಅಲ್ಲಿಗೆ ಕರ್ಕೊಂಡು ಬಂದು ಮೊದಲನೇದಾಗಿ ಅವನಿಗೆ ಒಂದು ಸ್ವಲ್ಪ ವಿಶ್ರಾಮ ಅಥವಾ ವಿರಾಮವನ್ನು ಕೊಡ್ತಾರೆ ಅನ್ನುವಂಥದ್ದಿದೆ. ಆ ಬಳಿಕ ಪ್ರೋಸೆಸ್ ಶುರುವಾಗುತ್ತೆ. ಹೆಚ್ಚು ಕಡಿಮೆ ಇವನನ್ನು 30 ದಿನಗಳ ಕಾಲ, ಯಾಕಂದರೆ UAPA ಆ್ಯಕ್ಟಲ್ಲಿ ಆಗಿರುವ ಕಾರಣಕ್ಕೆ ಒಬ್ಬ ಆರೋಪಿಯನ್ನು
30 ದಿನಗಳ ತನಕವೂ ಕೂಡ NIA ಎಷ್ಟು ಬಾರಿ ಬೇಕಾದರೂ ಕೂಡ 30 ದಿನಗಳ ಒಳಗಾಗಿ ಅವನನ್ನು ಕಸ್ಟಡಿಗೆ ತೆಗೆದುಕೊಳ್ಳಬಹುದಾಗಿರುತ್ತೆ. ಆಗ ಈಗ ಕರ್ಕೊಂಡು ಬಂದ ಕೂಡಲೇ ಅವನನ್ನು ಆರೋಗ್ಯ ತಪಾಸಣೆ ಮಾಡಿಸ್ತಾರೆ, ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ತಾರೆ. ನಂತರ NIA ವಿಶೇಷ ನ್ಯಾಯಾಲಯದ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಜಡ್ಜ್ ಮುಂದೆ ಹಾಜರುಪಡಿಸಿ ಪುನಃ NIA ತನ್ನ ಕಸ್ಟಡಿಗೆ ತೆಗೆದುಕೊಳ್ಳುತ್ತೆ. ಆ ನಂತರ ವಿಚಾರಣೆ ಶುರುವಾಗುತ್ತೆ, ಎಲ್ಲಿ ಏನು ಅನ್ನುವಂಥದ್ದನ್ನ. ಮತ್ತು ನಮ್ಮ ಈ ತನಕವೂ ಕೂಡ NIA ಅಧಿಕಾರಿಗಳಿರ್ಬೋದು, ಮುಂಬೈ ಆಫೀಸರ್ಸ್ ಇರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ಮಾಡಿರುವಂತಹ ಕೆಲಸ, ದಾಖಲೆಗಳು ಮತ್ತು ಸಾಕ್ಷ್ಯಗಳನ್ನು ಪ್ರತಿ ಹಂತದಲ್ಲಿಯೂ ಕೂಡ ಒಂದೊಂದು ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಇದು NIAಗೆ ಸಂಬಂಧಪಟ್ಟಿದ್ದ ಮಾಹಿತಿ. ಈ ಕ್ಷಣಕ್ಕೆ ಲಭ್ಯ ಆಗ್ತಾ ಇರುವ ಮತ್ತೊಂದು ಮಾಹಿತಿ ಏನು ಅಂತ ಅಂದರೆ, ಮುಂಬೈನವರು ಕೂಡ ಅಲ್ಲಿ ಘಟನೆ ನಡೆದಿರುವುದು ಅಲ್ಲೇ ಅಲ್ವಾ, ಹಾಗಾಗಿ ಅವರು ಕೂಡ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಫಸ್ಟ್ ಪ್ರಯಾರಿಟಿ NIA ಅಂತ ಹೇಳಲಾಗ್ತಾ ಇರುವಂಥದ್ದು. ಭಾವನಾ. ರೈಟ್ ಮಂಜು, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.